ನೋಡಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಸೋರೆಕಾಯಿ ಮತ್ತು ಅವರೆಕಾಳು ಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು 2 ವಿಜಿಲ್ ಹಾಕಿ ಕುದಿಸಿ ಇಟ್ಟಿದ್ದೀನಿ. ಈ ಥರ ಇಲ್ಲಿ ಬಂದ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವಾಗಲೂ ತೋರಿಸ್ತಾನೆ ಇರ್ತೀನಿ ನಾನು ಬಸ್ಸಾಂಬಾರು ಯಾವ ಥರ ಮಾಡೋದು ಏನು ಇದು ಅಂತ ಅಂದ್ಬಿಟ್ಟು. ನೋಡಿ, ನಾನು ಬೆಳ್ಳುಳ್ಳಿ, ಈರುಳ್ಳಿ ಈ ಥರ ಇವುಗಳನ್ನೆಲ್ಲನೂ ಡೈರೆಕ್ಟ್ ಹಾಕಿ ಮಿಕ್ಸಿ ಮಾಡೋದಿಲ್ಲ. ಈ ಥರ ನಾವು ಗೋಡಿಸ್ಕೊಂಡ್ರೆ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಇದಕ್ಕೆ ಬಂದ್ಬಿಟ್ಟು ನಾನು ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಸಾಸಿವೆ, ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನಷ್ಟು ಕರಿಮೆಣಸು ಇಷ್ಟು ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಈರುಳ್ಳಿನೂ ಹಾಕಬೇಕು, ಬೆಳ್ಳುಳ್ಳಿನೂ ಹಾಕಬೇಕು. ಮೊದಲು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ. ಇದು ನೀವು ಎಷ್ಟು ಬೆಳ್ಳುಳ್ಳಿ ಅಂದರೆ ಸಾಂಬಾರು ಎಷ್ಟು ಮಾಡ್ತೀರೋ ಏನು ಅಂತ ಅದ್ರ ಮೇಲೆ ನೀವು ಬೆಳ್ಳುಳ್ಳಿ, ಈರುಳ್ಳಿ ಆಗಲಿ ಜಾಸ್ತಿ ಮಾಡ್ಕೋಬೇಕು. ಇಲ್ಲ ಹಾಕಿರೋ ಇಂಗ್ರೀಡಿಯೆಂಟ್ಸು ಅಷ್ಟೇ. ಇವಾಗ ನೋಡಿ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಅಷ್ಟೇ ಒಂದು ದೊಡ್ಡ ಬೆಳ್ಳುಳ್ಳಿ ಒಂದು ಹಾಕಿದ್ದೀನಿ. ಸಣ್ಣವಾದರೆ 1-2 ಬೆಳ್ಳುಳ್ಳಿ ಹಾಕಬೇಕು. ಈ ಬಸ್ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಜಾಸ್ತಿ ಬಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೇ ನಾವು ಮಿಕ್ಸಿ ಮಾಡಿ ಇಲ್ಲ ಆದಮೇಲೆ ರುಬ್ಕೊಂಡು ಸಾಂಬಾರು ಮಾಡ್ಕೋಬೋದು. ನಾವು ಹಾಗೆ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸಾರಿ, ಇಲ್ಲಿ ನಾಯಿ ಸೌಂಡ್ ಬರ್ತಾಯಿದೆ. ಏನಾದರೂ ಡಿಸ್ಟರ್ಬ್ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಮನೆ ಹತ್ರ ಇರ್ತಾವಲ್ಲ, ಯಾರಾದರೂ ಬಂದರೆ ಸೌಂಡ್ ಮಾಡ್ತಾ ಇರ್ತವೆ. ನೋಡಿ, ಇದಕ್ಕೆ ಟೊಮೊಟೊನು ಹಾಕ್ತಾಯಿದ್ದೀನಿ. 1-2 ಟೊಮೊಟೊನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ತರಕಾರಿ ಸಾಂಬಾರು ಮತ್ತು ಹುಣಸೆಹಣ್ಣು, ಕೊಬ್ಬರಿ, ನಿಮಗೆ ಇನ್ನೂ ಬೇಕು ಅಂದರೆ ನಾವು ಕುದಿಸಿ ಇಟ್ಕೊಂಡಿದ್ದೀನಲ್ಲ ಅದು ಪಲ್ಯ, ಮತ್ತು ಸ್ವಲ್ಪ ಕಡಲೆಪಪ್ಪು, ಹುಣಸೆಹಣ್ಣು, ತರಕಾರಿ ಸಾಂಬಾರು ಮತ್ತು ಸಾಂಬಾರು ಪೌಡರು, ಮತ್ತು ಖಾರ ಪುಡಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಟರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದು ಆಯ್ತಲ್ವ. ಅದ್ರ ಜೊತೆಗೇ ಇವಾಗ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ನೋಡಿಕೊಂಡು ಹುಣಸೆ ಹಣ್ಣನ್ನ ಹಾಕ್ಕೊಳ್ಳಿ. ಮತ್ತು ಇವಾಗ ನಾವು ಏನು ಬೇಯಿಸಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಅಂದರೆ ನಾನಿವಾಗ ಸೋರೆಕಾಯಿ ಮತ್ತು ಅವರೆಕಾಳು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಇದು ಹಾಕಿದ್ರೆ ಈ ಥರ ನಾವು ಕುದಿಸಿರೋದು ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಅದರ ಜೊತೆಗೆ ಕಡಲೆಪಪ್ಪು ಒಂದು ಸ್ವಲ್ಪ 1.5 ಸ್ಪೂನಷ್ಟು ತರಕಾರಿ ಸಾಂಬಾರು ಪೌಡರು, ಅದರಲ್ಲೇ ನಾನು ಖಾರ ಪುಡಿನೂ ಹಾಕಿರ್ತೀನಿ. ಹಾಗೆ ಅರಿಶಿಣ ಮತ್ತು ಕೊಬ್ಬರಿ, ಇದು ಒಣ ಕೊಬ್ಬರಿ ಆಗಲಿ ಹಾಕ್ಕೋಬೋದು. ಇಷ್ಟನ್ನು ಹಾಕಿ ರುಬ್ಕೊಳ್ಳೋದಾಗಲಿ ಇದನ್ನು ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಉಪ್ಪು ಖಾರ ಸರಿ ಹೋಗಿದ್ಯಾ ಹಾಕ್ಕೊಂಡ್ರೆ ನಮಗೆ ಬಸ್ಸಾಂಬಾರು ರೆಡಿ ಆಯಿತು. ಮತ್ತು ಪಲ್ಯಕ್ಕೆ ನಾವು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕ್ಕೊಂಬಿಟ್ಟು ಮತ್ತು ಅದಕ್ಕೆ ಅದ್ರ ಮೇಲೆ ಹಿಟ್ಟು ಎಲ್ಲನೂ ಹಾಕ್ತಾರೆ. ಇಲ್ಲಾಂದರೆ ಹಾಗೆ ಪ್ಲೈನಾಗೆ ಒಗ್ಗರಣೆ ಹಾಕ್ಕೊಂಡು ಬಿಡ್ಬೋದು. ನೋಡಿ ಫ್ರೆಂಡ್ಸ್, ಪಲ್ಯಕ್ಕೆ ನಾನು ಈ ಥರ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಮೊದಲು ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮತ್ತು ಸಾಸಿವೆ, ಮತ್ತು ಒಣಮೆಣಸಿನ್ಕಾಯಿ, ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಖಾರಕ್ಕೆ, ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಮತ್ತು ಒಂದು ದೊಡ್ಡ ಈರುಳ್ಳಿ ಇಲ್ಲ 2 ಈರುಳ್ಳಿ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಈ ಥರ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೇರಿಸ್ಬೋದು. ಇಲ್ಲ ಇನ್ನು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಮತ್ತು ನೋಡಿ, ನಾನಿವತ್ತು ಈ ಪೌಡರ್ನೂ ಕೆಲವೊಬ್ಬರು ಇದೇ ಸಾಕು ಇಷ್ಟರಲ್ಲೇ ಒಗ್ಗರಣೆ ಹಾಕಿ ಬಿಟ್ಬಿಡ್ತಾರೆ ಪಲ್ಯಕ್ಕೆ. ಇಲ್ಲಾಂದರೆ ನೋಡಿ, ಈ ಥರ ಪೌಡರ್ ಮಾಡಿಕೊಂಡು ಇದನ್ನು ಹಾಕ್ತಾರೆ ಮೇಲ್ಗಡೆ. ಇದನ್ನು ನಾನಿವತ್ತು ಹಾಕ್ತೀನಿ. ನೋಡಿ, ಇವಾಗ ಇಷ್ಟು ಮಾತ್ರ ಆಗಿದೆಯಲ್ಲ, ಇವಾಗ ಪಲ್ಯನ ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಸೋರೆಕಾಯಿ ಮತ್ತು ಅವರೆಕಾಳು ಬೇಳೆ ಇಷ್ಟನ್ನು ಹಾಕಿ ಕುಟ್ಕೊಂಡಿರೋಂಥದ್ದು 1-2 ವಿಜಿಲ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ನಾವು ಪುಡಿನ ಚೆಲ್ಲೋಣ. ಆ ಪುಡಿ ಒಳಗಡೆ ಇನ್ನು ನಾನು ಪುಡಿಗೆ ಉಪ್ಪು ಖಾರ ಆ ಥರ ಏನೂ ಹಾಕಿಲ್ಲ. ಇದಕ್ಕೆ ಅಂತ ಹೇಳಿದ್ರೆ ಕಡಲೆ ಬೀಜ ಇಲ್ಲ ಕಡಲೆ ಪಪ್ಪು ಮತ್ತು ಅದ್ರ ಜೊತೆಗೆ ಉಪ್ಪು ಖಾರ ಹಾಕಿ
ಪುಡಿ ಮಾಡಿಕೊಂಡು ಚೆಲ್ಲೋ ಅಂಥದ್ದು. ಇನ್ನು ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ವಾಸನೆ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಇಷ್ಟೇ ಸಾಕು, ನೀವು ಆ ಪೌಡರ್ ಏನೋ ಹಾಕಿ ಇಷ್ಟೇ ಹಾಕಿದ್ರೂ ಸಾಕು. ಪಲ್ಯ ರೆಡಿ ಆಯಿತು. ಈ ಕಡೆ ಸಾಂಬಾರು ಕುದೀತಾ ಇದೆ, ಬಿಸಿಗೆ ಬರ್ತಾ ಇದೆ. ಇನ್ನು ಕುದಿ ಬಂದಿಲ್ಲ. ಕೆಲವರು ಇಷ್ಟಿಗೆ ಆಫ್ ಮಾಡ್ತಾರೆ, ಇಲ್ಲ ನಾನು ಚೆನ್ನಾಗಿ ಕುದಿಸ್ಕೊತೀನಿ. ಇವಾಗ ಇದನ್ನು ಪೌಡರ್ನ ಸ್ವಲ್ಪ ಚೆಲ್ಲೋಣ. ಸ್ವಲ್ಪನೇ ಹಾಕಿದ್ದೀನಿ. ನಮ್ಮವ್ರು ಒಂದೊಂದ್ಸಲ ಒಂದೊಂದು ಥರ ಹಾಕ್ತಾರೆ, ಅದಕ್ಕೆ ತಿನ್ನಬೇಕಂತಾರೆ ಇಲ್ಲಾಂದರೆ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಚೆಲ್ಕೊಂಡಿದ್ದೀನಿ. ಈ ಥರ ಇವಾಗ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಇದೇ ಥರನೇ ಕುಂಬಳಕಾಯಿಗೂ ಮಾಡಿಕೊಂಡು ತಿಂತಾಯಿದ್ವಿ ನಾವು. ತುಂಬ ಜಾಸ್ತಿ ಕುಂಬಳಕಾಯಿ, ಸೋರೆಕಾಯಿ ಇದ್ದದ್ದೇ ಈ ಥರ ಪಲ್ಯಗಳು ಮಾಡಿಕೊಂಡು ತಿಂತಾಯಿದ್ದಿದ್ದಂಥದ್ದು. ಅಂದರೆ ಪಲ್ಯ ಅಂದರೆ ಬಸ್ಸಾಂಬಾರಿಗೆ ನೋಡಿ, ಖಾಲಿ ಪಲ್ಯ ಮಾತ್ರ ಹಾಕಿ ಬಿಟ್ಬಿಡೋಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಈ ಥರ ಸಾಂಬಾರು ಕೂಡ ಮಾಡಿಕೊಂಡ್ರೆ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 times 3 times ಆವಾಗ ಮಕ್ಕಳು ಎಲ್ಲರೂ ಸೇರಿ ಜಾಸ್ತಿ ಜನ ಇರ್ತಾಯಿದ್ವಲ್ಲ, ಜಾಸ್ತಿ ಬರುತ್ತೆ ಅಂತ ಹೇಳಿ ಇದೇ ಥರನೇ ಮಾಡ್ತಾಯಿದ್ದಿದ್ದು. ನೋಡಿ, ಸೋರೆಕಾಯಿ ಮತ್ತು ಅವರೆಕಾಳು ಬಸ್ಸಾಂಬಾರು ರೆಡಿ ಆಯಿತು. ನನ್ನ ಮಗನಿಗೆ ಬಂದ್ಬಿಟ್ಟು ವೆಜ್ ರೈಸ್ ಮಾಡಿಕೊಟ್ಟೆ. ಅವ್ರಿಗೆ ಆ ಥರದ್ದೇ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವಾಗ ಮೊನ್ನೆ ಸೋಮವಾರ ಮಾಡಿದ್ದೆ, ಮತ್ತು ಇವತ್ತೂ ಮಾಡಿಕೊಟ್ಟೆ. ನನ್ನ ಚಿಕ್ಕ ಮಗನಿಗೂ ಬಾಕ್ಸ್ ಹಾಕಿ ಕೊಡಿಸಿದ್ದೀನಿ. ಅದೇನೆ ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದು ನಾಸ್ಟಿನಲ್ಲಿ ಕುದಿ ಬರ್ತಾಯಿದೆ. ನೋಡಿ, ನಮ್ಮಮ್ಮ ಹೇಳೋದು ಈ ಥರ ಉಕ್ಕು ಮೇಲಕ್ಕೆ ಬರುತ್ತೆ ಅಂತ ಹೇಳಿದರೆ ಉಪ್ಪು ಸಾಲಿರಲ್ಲ, ಸ್ವಲ್ಪ ಉಪ್ಪು ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹೌದು ಫ್ರೆಂಡ್ಸ್, ಒಂಚೂರು ಉಪ್ಪು ಕಡಿಮೆನೇ ಇದೆ. ಅದಕ್ಕೋಸ್ಕರ ಅಂದರೆ ನಾನು ಹೇಗಂದರೆ ಸ್ವಲ್ಪ ಕುದಿ ಬರುತ್ತಲ್ವ, ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕಿದ್ದು. ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಪಾತ್ರೆಯಿಂದ ಮೇಲೆ ಕುಕ್ಕಿ ಬರ್ತಾಯಿದೆ ಅಂತ ಅಂದರೆ ಉಪ್ಪು ಕಡಿಮೆ ಇರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಅವರು. ಅಂದರೆ ಇದೇ ಸಾಂಬಾರಲ್ಲ, ಬೇರೆ ಏನೇ ಆಗಲಿ ಆ ಥರ. ಇದು ಚೆನ್ನಾಗಿ ಕುದೀಲಿ. ಇವಾಗ ಮುದ್ದೆ ಮಾಡಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಈ ನಡುವೆ ಎಲ್ಲನೂ ಶಾರ್ಟ್ ವಿಡಿಯೋದಲ್ಲಿ ಎಲ್ಲನೂ ಹಾಕಿರ್ತೀನಿ ಎಷ್ಟು ಬ್ಲೌಸ್ ಹೊಲ್ದೆ ಏನು ಅಂತ. ಅಂದರೆ ಡಿಸೈನ್ ಬ್ಲೌಸೇ ಹಾಕಿರೋದು. ಇವತ್ತು ಪ್ಲೇನ್ ಬ್ಲೌಸು ತೋರಿಸ್ತೀನಿ. ಇವತ್ತು ಇದು ಒಬ್ಬರು ಕೊಟ್ಟಿದ್ದಂಥದ್ದು, ಅಂದರೆ ನನಗೆ ತೊಗೊಂಬಂದಿದ್ದು ಒಬ್ಬರು ಕೊಟ್ಟಿದ್ದು. ಅವ್ರದ್ದು ಬೇರೆ ಬೇರೆ ಇರತ್ತಲ್ವ ಮೆಜರ್ಮೆಂಟು, ಆ ಥರ ನೋಡಿ. ಇಷ್ಟು ಬ್ಲೌಸ್ನ ನೆನ್ನೆಯಿಂದ ರೆಡಿ ಮಾಡಿರೋದು, ನೆನ್ನೆ ನೈಟಿಂದ ರೆಡಿ ಮಾಡಿದ್ದಂಥದ್ದು. ಅವರು ನೆನ್ನೆನೇ ಬರ್ತೀರಿ ಅಂತ ಹೇಳಿದ್ದಿದ್ದು, ಹೇಳಿದೆ ಅಲ್ವಾ, ಈ ಹಿಂದಿನ ವಿಡಿಯೋದಲ್ಲೇ ಹೇಳಿರ್ತೀನಿ. ಬರ್ತೀನಿ ಬೇಗನೆ ಕೊಟ್ಬಿಡ್ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ನೈಟ್ ನಿದ್ದೆ ಎಲ್ಲ ಕೆಟ್ಟು ಎಲ್ಲನೂ ಸ್ಟಿಚ್ ಮಾಡಿ ನೆನ್ನೆ ಬೆಳಗ್ಗೆನೇ ಎಲ್ಲ ಕೆಲಸ ಬೇಗನೆ ಮಾಡಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ. ಮತ್ತು ಅವ್ರಿಗೆ ಪರವಾಗಿಲ್ಲಕ್ಕ ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ರು. ನನಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸರಿ ಹೇಳಿದ್ದು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ನಿಧಾನವಾಗಿಯೇ ಸ್ಟಿಚ್ ಮಾಡಿದೆ. ನೈಟೆಲ್ಲೂ ಅಷ್ಟೇ ಇದನ್ನೆಲ್ಲನೂ ಸ್ಟಿಚ್ ಮಾಡಿ ಹೋಗಿ ಮತ್ತೆ ನಾನು ಮಲ್ಕೊಂಡಿದ್ದಂಥದ್ದು. ಈ ನಡುವೆ ಎಲ್ಲ 3 ದಿನದಿಂದನೂ ನನಗೆ ನಿದ್ದೆ ಸ್ವಲ್ಪ ಕಮ್ಮಿ ಇತ್ತಲ್ವ, ಅದಕ್ಕೋಸ್ಕರ ಸರಿ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ನೋಡಿ ಎಷ್ಟು ಬ್ಲೌಸ್ ಹೊಲಿದೆ, ಯಾವ ಥರ ಹೊಲ್ದಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಪ್ಲೈನ್ ಬ್ಲೌಸೇನೆ ನೋಡಿ. ಪ್ರಿಂಟ್ ಬಂದ್ಬಿಟ್ಟು ಈ ಥರ ರೌಂಡ್ ಕೊಟ್ಟಿದ್ದೀನಿ. ಹಾಗೆ ಮುಂದ್ಗಡೆ ಈ ಕಡೆ ಬರೋ ಕಡೆ ಲೇಸ್ ಹಾಕಿದ್ದೀನಿ. ಅದು ಕಾಣಿಸ್ತಾ ಇಲ್ಲ, ಅಂದರೆ ಅವರು ಏನು ಪ್ಲೈನ್ ಬ್ಲೌಸ್ ಅಂತಲೇ ಹೇಳಿರೋದು. ನಾನು ನೋಡಿ ಈ ಥರ ಲೇಸ್ ಹಾಕಿದ್ದೀನಿ. ಇಲ್ಲಿ ಆಪೋಸಿಟ್ ಹಾಕಿದರೆ ಸರಿ ಹೋಗ್ತಾ ಇತ್ತು. ಅದೊಂಥರ ಕಲರು, ಒಂಥರ ಲೈಟ್ ಬ್ಲೂ ಒಂಥರ ಕಲರು, ಆ ಥರದ್ದು ಲೇಸ್ ಇಲ್ಲ.
ಅದಕ್ಕೋಸ್ಕರ ಇದೇ ಕಲರ್ನೇ ಹಾಕಿದ್ದೆ. ಈ ಗೋಲ್ಡ್ ಇದೆಲ್ಲ ಎತ್ತಿ ಕಾಣುತ್ತೆ. ಅವರು ಅದು ಬೇರೆ ಏನು ಬೇಡ ಅಂತ ಹೇಳಿದರು. ಸರಿ, ನಾನು ಪ್ಲೈನ್ ಬ್ಲೌಸು ಅಂತ ಯಾಕೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಲೇಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಒಂದಾಯಿತು. ಇದು ಮತ್ತು ಇದೂ ಅಷ್ಟೇ ಸ್ಯಾರಿ ಪ್ಲೈನ್ ಸ್ಯಾರಿ, ಅಂದರೆ ಗೆರೆಗಳು ಬಂದಿದೆ. ಇವಾಗ ಬರುತ್ತಲ್ವ ಸಿಂಪಲ್ ಸ್ಯಾರಿ ಆ ಥರ. ಅದಕ್ಕೇನೆ ಬೆಲ್ಟ್ ಕೊಟ್ಟಿದ್ರೆ ಅವರು ಬೆಲ್ಟ್ಗೆ ಬೇಡ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಕ್ಗೆ ಹಾಕಿಸ್ಕೊಂಡಿದ್ದಾರೆ ನೋಡಿ. ಸ್ಲೀವ್ಸು ಈ ಥರ. ಇದು ಒಬ್ಬರದು ಕೊಟ್ಟಿದ್ದಾರೆ, ಅವರು ಕೊಟ್ಟಿರೋದ್ರಲ್ಲಿ ಇದು ಮತ್ತು ನೋಡಿ, ಮತ್ತು ಇದು ಒಬ್ಬರದು. ಇದು ಕೊಟ್ಟಿರೋರು ಒಂದೇ ಕೊಟ್ಟಿರೋದು. ಇದೂ ಸೇಮ್ ಇವಾಗ ಒಂದು ಬ್ಲೌಸ್ ತೋರಿಸ್ದೆ ಅಲ್ವಾ, ಅದೇ ಥರ. ಇದೂ ಅಷ್ಟೇ ಸ್ಟಾರ್ ನೆಕ್, ಯು ನೆಕ್ ಡೈಮಂಡ್ ನೆಕ್ ಅಂತಾರ ಹೇಳ್ತಾರಲ್ಲ, ಅದು ಕೊಟ್ಟಿದ್ದೀನಿ. ಬೆಲ್ಟ್ ಲೇಸ್ನೇ ಇದಕ್ಕೂ ಬ್ಯಾಕ್ಗೆ ಹಾಕಿರೋದು. ಹಾಗೆ ಸ್ಲೀವ್ಸ್ಗೆ ಈ ಥರ ಬಂದಿರುತ್ತೆ ಅದರಲ್ಲೇ. ಮತ್ತು ಇದು ಒಂದು ಅವರು 3 ಜನ ಮಾತಾಡಿಕೊಂಡು ಒಂದೇ ಥರದ್ದು ತೊಗೊಂಡಿದ್ದಾರೆ ನೋಡಿ. ಇದೂ ಅಷ್ಟೇ ಪ್ಲೈನ್ ಅಂದರೆ ಗೆರೆಗಳು ಬಂದಿರುತ್ತೆ. ಸಿಂಪಲ್ ಸ್ಯಾರಿ ಅಂದರೆ ಕಟ್ಕೊಂಡ್ರೆ ಇವಾಗೆಲ್ಲ ಅದೇ ಥರದ ಟ್ರೆಂಡ್ ಇರೋ ಸ್ಯಾರಿ ಈ ಥರ ನೋಡಿ. ಈ ಬ್ಲೌಸ್ ಇದಾವಲ್ಲ, ಈ ಹುಡುಗಿನೇ ತೊಗೊಂಬಂದು ಕೊಟ್ಟಿರೋಂಥದ್ದು ನೋಡಿ. ಈ ಕಡೆ ಇದು ನೀಟಾಗಿ ಫಿನಿಶಿಂಗ್ ಬಂದಿದೆ. ಎಲ್ಲ ಬಂದಿದ್ದಾವೆ. ಇದು ಇನ್ನೊಂದಕ್ಕೂ ಬಂದಿದೆ. ಇದೂ ಇನ್ನು ಮೊದಲು ಹೊಲ್ದಿದ್ದು ಚೆನ್ನಾಗಿ ಬಂದಿದೆ. ಈ ಕಲರ್ ನನಗಿಷ್ಟ ಸ್ಯಾರಿ. ಈ ಥರ ಇದೆ. ಮತ್ತು ಎಲ್ಲದಕ್ಕೂ ಅಷ್ಟೇ ಈ ಥರ ಥ್ರೆಡ್ಡು ಅದಕ್ಕೆ ಬಂದಿದ್ದಂಥದ್ದು, ಅದನ್ನು ಹಾಕಿ ಈ ಥರ ಒಂದು ಕೊಟ್ಟಿದ್ದೀನಿ. ಸ್ಲೀವ್ಸ್ಗೆ ಅದೇ ಬಂದಿರುತ್ತೆ ನೋಡಿ. ಫ್ರಂಟ್ಗೂ ಅಷ್ಟೇ ಈ ಥರ ನೆಕ್ ಕೊಟ್ಟಿದ್ದೀನಿ. ಬ್ಯಾಕ್ ಏನು ಕೊಟ್ಟಿದ್ದೀನೋ ಹಾಗೆ ಫ್ರಂಟೂ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಫ್ರಂಟ್ ಉಕ್ಸೆ ಅಲ್ವಾ ಈ ಕಡೆ ಎಲ್ಲನೂ ಹಾಕ್ಕೊಳ್ಳೋದು. ಇದು ಮತ್ತು ಈ 3 ಬ್ಲೌಸು ಒಬ್ಬ ಹುಡುಗಿದು. ಈ ಬ್ಲೌಸ್ ಹುಡುಗಿನೇ ಎಲ್ಲನೂ ತೊಗೊಂಬಂದು ಕೊಟ್ಟಿರೋಂಥದ್ದು. ಮೇಯ್ನು ನೋಡಿ, ಇದು ಸೂಪರಾಗಿ ಬಂದಿದೆಯಲ್ಲ ನಿಮಗೆ. ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಮತ್ತು ಸ್ಟೇಟಸಲ್ಲೂ ಹಾಕಿದ್ದೀನಿ. ತುಂಬ ಜನ ಲೈಕ್ಸ್ ಕೊಟ್ಟಿದ್ದರು. ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ತುಂಬ ಜನ ಲೈಕ್ಸ್ ಹಾರ್ಟ್ಸು ಕೊಟ್ಟಿದ್ದರು. ನನಗೂ ಇಷ್ಟ ಆಯಿತು. ಇದು ಬಂದ್ಬಿಟ್ಟು ಆಪೋಸಿಟ್ ಕಾಂಬಿನೇಷನ್ ಅಲ್ವಾ, ಅದಕ್ಕೆ ಈ ಡಿಸೈನ್ ಬಂದ್ಬಿಟ್ಟು ಸೂಪರಾಗಿ ಬಂದಿದೆ. ಇದು ಬಂದ್ಬಿಟ್ಟು ನಾನು 3-4 ಹೊಲ್ದಿದ್ದೀನಿ ಈ ಥರ ಡಿಸೈನು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದು. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನು, ಡಾರ್ಕ್ ಬ್ಲೂ ಆ್ಯಂಡ್ ಲೈಟ್ ಬ್ಲೂ ಕಾಂಬಿನೇಷನು, ಮತ್ತು ಇನ್ನೊಂದು 3 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದೇ 4ನೇದು. ನಮ್ಮ ಹುಡುಗಿ ಬ್ಲೌಸ್ಗೂ ಒಂದಕ್ಕೆ ಸ್ಟಿಚ್ ಮಾಡಬೇಕು ಈ ಥರ ಅಂತ ಹೇಳಿ ಅಂದ್ಕೊಂಡೆ ನೋಡಿ. ಈ ಥರ ಇದು ಮತ್ತು ವಿ ನೆಕ್, ವಿ ಶೇಪಲ್ಲಿ ಬಫ್ ಇಟ್ಟು ಈ ಥರ ಬಟನ್ಸ್ನ ಇಟ್ಟು ಹೊಲ್ದಿದ್ದೀನಿ. ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಡಿಸೈನು. ಇದೂ ಅಷ್ಟೇ ಚೆನ್ನಾಗಿದೆ. ಹೊಸದಾಗಿ ಇಟ್ಟಿರೋವಂಥದ್ದು, ಅಂದರೆ ನಾನು ನಾರ್ಮಲ್ ಈ ಥರ ಫಾರ್ಟ್ ನೆಕ್ ಇಟ್ಟಿದ್ದೀನಿ, ಆದರೆ ಬೇರೆ ಶೇಪು. ಇದು ಟ್ರಯಾಂಗಲ್ ಶೇಪ್ ಇಟ್ಟಿದ್ದೆ ಅಲ್ವಾ, ಇದು ಬಂದ್ಬಿಟ್ಟು ಡಿಸೈನು. ಇದು ರೌಂಡ್ ಶೇಪು ಕೊಟ್ಟಿದ್ದೀನಿ ನೋಡಿ. ಮತ್ತು ಲೇಸು ಬಂದ್ಬಿಟ್ಟು ಸ್ಟೋನ್ ಲೇಸು ಇಟ್ಟಿದ್ದೀನಿ. ಇದೂ ಅಷ್ಟೇ ಚೆನ್ನಾಗಿದೆ ನೋಡಿ. ಹ್ಯಾಂಡ್ಸ್ ಬಂದ್ಬಿಟ್ಟು ಈ ಥರ ಕಟ್ ವರ್ಕ್ ಮಾಡಿದ್ದೀನಿ ನೋಡಿ. ಈ ಥರ ಮತ್ತು ಮಧ್ಯದಲ್ಲಿ ಈ ಥರ ಪೋಟ್ಲೈನ್ಗೆಲ್ಲ ಕೊಟ್ಟಿದ್ದೀನಿ. ಮತ್ತು ಥ್ರೆಡ್ ಇದು ಅಷ್ಟೇ ಒಂಥರ ಫ್ಲವರ್ ಥರ ಕಾಣ್ತಾ ಇದೆ ನನಗೆ. ಡಬಲ್ ಕಲರಲ್ಲಿ ಹಾಕಿದ್ದೀನಲ್ವ, ಫ್ಲವರ್ ಥರ ಕಾಣ್ತಾ ಇದೆ. ಇದನ್ನು ನೋಡಿದ್ರೆ ಪಿಂಕ್ ಕಲರ್ ದಾಸವಾಳದ ಹೂವು ಬರುತ್ತೆ, ಮೊಗ್ಗು ಈ ಥರ ಇರೋದು ಆ ಥರ ಬಂದಿದೆ. ಈ ಥರ ಇಷ್ಟೂ ರೆಡಿ ಮಾಡಿದೆ. ಇನ್ನು ಅವ್ರು ಬರೋದು ನೋಡ್ಕೊಳ್ಳಿ. ಎಲ್ಲ ರೆಡಿ ಮಾಡಿರೋವಲ್ಲ ಅಲ್ಲಿದ್ದಾವೆ. ಈ ಸಲ ಯಾಕೋ ಯಾರು ತೊಗೊಂಡು ಹೋಗ್ತಾ ಇಲ್ಲ. ಅರ್ಜೆಂಟ್ ಮಾಡ್ತಾ ಇದ್ದಾರೆ, ನಂಗೆ ನಾಳೆ ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾನು ನಿದ್ದೆ ಕೆಟ್ಟು ಎಲ್ಲನೂ ರೆಡಿ ಮಾಡಿ ಇಡೋಷ್ಟೊಳಗೆ ಅವ್ರು ಪತ್ತೆ ಇರೋದಿಲ್ಲ. ಮೊನ್ನೆನೂ ಅಷ್ಟೇ ನೈಟೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿದ್ರೆ ಅವರು ಬರಲಿಲ್ಲ. ಆ ಥರ ಸರಿ ಬಿಡಿ ಹೊಲ್ದಿಡೋಣ, ಅವ್ರಿಗೆ ಬೇಕಾಗಿದ್ದಾಗ ಅವರೇ ಬರ್ತಾರೆ. ಇದು ಮದುವೆಗಳಿಗೆ ಅಲ್ವಾ, ಮದುವೆ ಸೀಸನ್ನು, ಮದುವೆಗಳಿಗೆ ಅವರೇ ಬರ್ತಾರೆ. ನೋಡಿದ್ರೆ ಈ ಥರ ಇದ್ದಾವೆ.
ನಿಮಗೂ ಬೇಕಾದರೆ ಎಲ್ಲಾದರೂ ಸ್ಟಿಚ್ ಮಾಡಿಸ್ಕೊಳ್ಳಿ, ಇಲ್ಲ ಈ ಕಡೆ ಎಲ್ಲಾದರೂ ಇದ್ದರೆ ಬಂದು ಮಾಡಿಸ್ಕೊಳ್ಳಿ. ನಾನೇ ಸ್ಟಿಚ್ ಮಾಡಿ ಕೊಡ್ತೀನಿ. ನಮ್ಮ ಮನೆ ಬಂದ್ಬಿಟ್ಟು ಈ ಕಡೆ ಪೋಸ್ಟ್ ಆಫೀಸ್ ರೋಡಲ್ಲಿ ಎಕ್ಸ್ಚೇಂಜ್ ಆಫೀಸ್ ಹತ್ರ ಇರೋದು ನಮ್ಮ ಮನೆ. ಅಂದರೆ ಗೊತ್ತಿಲ್ಲದೆ ಇರೋವರೆಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಐಬ್ರೋಗೆ ಎಲ್ಲನೂ ಬರ್ತಾನೆ ಇರ್ತಾರೆ, ಅವರೇ ಆಲ್ಮೋಸ್ಟ್ ಕೊಡೋದು. ಈ ಥರ ರೀಸನಬಲ್ ಪ್ರೈಸೇ ಹೇಳ್ದೆ ಅಲ್ವಾ. ನಮಗೆ ಬೇರೆಯವರು ಎಲ್ಲರೂ ಪ್ಲೈನ್ ಬ್ಲೌಸು, ಇವಾಗ ಈ ಥರನೂ ಇಲ್ಲ, ಇದೂ ಲೇಸ್ ಹಾಕಿದ್ದೀನಲ್ವ, ಇದಕ್ಕೂ ಎಕ್ಸ್ಟ್ರಾ ತಗೊತಾರೆ. ಈ ಥರ ಪ್ಲೈನ್ ಬ್ಲೌಸ್ಗೆ ತಗೊಳ್ಳೋ ರೇಟ್ ಕಾಸ್ಟ್ ಬಂದ್ಬಿಟ್ಟು ನಾನು ಡಿಸೈನ್ ಬ್ಲೌಸಿಗೆ ತಗೊತಾ ಇದ್ದೀನಿ. ಆದ್ರೂ ಅಷ್ಟು ತಗೊಂಡ್ರು, ಅಷ್ಟು ಇದ್ದಿದ್ರೂ ಇವ್ರು ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕೆ ಆ ಥರ ಇದೆ. ಬೇಕಾದರೆ ಬಂದು ಸ್ಟಿಚ್ ಮಾಡಿಸ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಗುರುವಾರ ಬೆಳಗ್ಗೆ ಬಂದ್ಬಿಟ್ಟು ನನ್ನ ಮಗನಿಗೆ ವೆಜ್ ರೈಸ್ ಎಲ್ಲನೂ ಮಾಡಿ ಕೊಟ್ಟಿದ್ದೆ. ಮತ್ತು ಸೋರೆಕಾಯಿ ಮತ್ತು ಅವರೆಕಾಳು ಬೇಳೆ ಹಾಕಿ ಬಸ್ಸಾಂಬಾರು ಮಾಡಿದ್ದೆ ಅಲ್ವಾ, ನಿಮಗೂ ತೋರಿಸ್ದೆ. ಸಾಂಬಾರೆಲ್ಲ ಆಯಿತು, ರೈಸು ಮುದ್ದೆ ಎಲ್ಲ ಮಾಡಿದ್ದೆ. ನಮ್ಮವರು ತಿಂದು ಬಾಕ್ಸ್ ತಗೊಂಡು ಹೋದರು. ಇನ್ನು ನಾನು ಪಲ್ಯ ಸ್ವಲ್ಪ ತಿಂದೆ ನೋಡಿ. ಇದು ಸ್ವಲ್ಪ ಒಂದು ಪೆಂಡಿಂಗ್ ಇತ್ತು. ನೈಟಲ್ಲಿ ಬೇಗ ಈ ನಡುವೆ ಎಲ್ಲ ನಿದ್ದೆ ಇಲ್ಲದೆ ಇರೋ ಕಾರಣ ನೈಟಲ್ಲಿ ಸ್ವಲ್ಪ ಬೇಗನೆ, ಅಂದರೆ ಅಲ್ಲಿಗೂ 11:15 ಆಗೋಯ್ತು. ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡೆ. ಇದು ಸ್ವಲ್ಪ ಪೆಂಡಿಂಗ್ ಇತ್ತು, ಇದನ್ನು ಜಾಯಿಂಟ್ ಮಾಡಿ ಬೆಳಗ್ಗೆಯಿಂದ ಉಕ್ಸ್ ಹಾಕಿ ಇದಕ್ಕೆ ಬೀಡ್ಸ್ ಸ್ಟಿಚ್ ಮಾಡಿ ಎಲ್ಲನೂ ಇಷ್ಟೊತ್ತು ಆಯಿತು. ಹಾಗೆ ಫೋನಲ್ಲೆಲ್ಲ ಮಾತಾಡಿಕೊಂಡು ಇಷ್ಟೊತ್ತು ಆಯಿತು. ಇನ್ನು ಬೇರೆ ಏನಾದರೂ ಸ್ಟಿಚ್ ಮಾಡಬೇಕು. ಎಲ್ಲರೂ ಅರ್ಜೆಂಟಲ್ಲೇ ಇದ್ದಾರೆ, ಎಲ್ಲರೂ ಆಯ್ತಾ ಅಂತ ಹೇಳಿಬಿಟ್ಟು ಇನ್ನು ಬೇರೆಗೂ ಸ್ಟಿಚ್ ಮಾಡಬೇಕು. ಹಾಗೆ ನಮಗೂ ಇದ್ದಾವೆ, ಅವೂ ಸ್ಟಿಚ್ ಮಾಡಬೇಕಾಗತ್ತೆ. ಈ ಥರ ಇದ್ದಾವೆ ಫ್ರೆಂಡ್ಸ್, ನನ್ನ ಕೆಲಸ ಈ ಥರ ಆಗ್ತಾಯಿದೆ ಬೆಳಗ್ಗಿನ ಸಾಯಂಕಾಲ. ಇವಾಗ ಬಂದ್ಬಿಟ್ಟು ಇನ್ನೇನು 2:30 ಆ ಥರ ಆಗ್ತಾಯಿದೆ. ಹೀಟ್ರಿಗೆ ಹಾಕಿ ಬಂದಿದ್ದೀನಿ. ಬನ್ನಿ ಇನ್ನು ಏನೆಲ್ಲ ಕೆಲಸ ಆಗುತ್ತೆ ಏನು ಅಂತ ಹಾಗೆ ನೋಡ್ತಾಯಿರಿ. ನೋಡ್ರಲ್ಲ ಬ್ಲೌಸಸ್ಸು ಯಾವ ಥರ ಇದ್ದಾವೆ, ಏನು ಹೇಗೆ, ನಿಮಗೂ ಇನ್ನೂ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ. ನಿಮಗೆ ಈ ಬ್ಲೌಸ್ಗಳಲ್ಲಿ ಯಾವೆಲ್ಲ ಇಷ್ಟ ಆದರು ಅಂತ ಕಾಮೆಂಟ್ ಮಾಡಿ. ಈ ಬ್ಲೌಸ್ಗಂತೂ ತುಂಬಾ ಲೈಕ್ಸ್ ಬಂದಿದ್ದು. ಈ ಬ್ಲೌಸ್ಗೆ ಆಪೋಸಿಟ್ ಕಾಂಬಿನೇಷನ್, ಹಾಗೆ ಡಿಸೈನು ವರ್ಕು ತುಂಬಾ ಚೆನ್ನಾಗಿ ಬಂದಿದೆ. ಆಗ ಫೋಟೋ ಹಾಕ್ತೀನಿ, ವಿಡಿಯೋನು ಹಾಕ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದನೂ ನೋಡಿಕೊಳ್ಳರಂತೆ. ನಮ್ಮ ಕಪ್ಪೆಗಳು ಯಾವ ಥರ ಇದ್ದಾವೆ. ನನಗೆ ಅದು ಒಂದು ತಲೆ ಅಂತ ಅಂದ್ಕೊಂಬಿಟ್ಟಿದ್ದೆ, ಹಾವಿನ ತಲೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಗೌರ್ಮೆಂಟ್ ಅವರಿಂದ ಈ ಥರ ನೆಲ್ಲಿ ಪೈಪೆಲ್ಲ ಹಾಕಿದ್ದಾರೆ. ಇಲ್ಲೋ ಹಾವು ಬಂದ್ಬಿಡ್ತು ಅಂದ್ಕೊಂಡೆ ಫ್ರೆಂಡ್ಸ್. ಬಂದ್ರೂ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ಕಾವಲಿರೋಕ್ಕಾಗಲ್ವಲ್ಲ. ನಾವು ಸೈಲೆಂಟಾಗಿದ್ದರೆ ಅವನು ಸೈಲೆಂಟಾಗಿ ಹೋಗ್ತವೆ ಅಷ್ಟೇ ಅಲ್ವಾ. ನನಗೆ ಈ ನಡುವೆ ವಾಸಿ ಮೊದಲಾದರೂ ಕೆಲವೊಂದು ಟೈಮ್ ಇತ್ತು, ಆ ಟೈಮ್ಗೆಲ್ಲ ಬಂದ್ಬಿಡ್ತಾಯಿದ್ದು. ಮತ್ತು ಹರಕೆ ಹೊತ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡೋದಕ್ಕೆ ಈ ನಡುವೆ ಕಾಣಿಸ್ತಾ ಇಲ್ಲ ಆ ಥರ ಎಲ್ಲ. ನೋಡಿ ಫ್ರೆಂಡ್ಸ್, ಐಬ್ರೋ ಎಲ್ಲ ಬೆಳೆದ್ಬಿಟ್ಟಿದ್ದಾವೆ, ಮಾಡ್ಕೋಬೇಕು ಐಬ್ರೋ. ನೋಡಿ ನಮ್ಮ ಕೋಳಿ ಒಂದು ಓಡಾಡ್ತಾ ಇದೆ. ಈ ಥರ ಕೋಳಿಗಳಿರೋ ಹತ್ರ ಏನಾದರೂ ಬಂದರೆ ಅವು ಸಿಗ್ನಲ್ ಕೊಟ್ಬಿಡ್ತವೆ ನಮಗೆ, ಹಾವಾಗಲಿ ಬೆಕ್ಕುಗಳು ಈ ಥರ. ಯಾಕಂದರೆ ಅವು ಏನಾದರೂ ಕಾಣಿಸಿದ್ರೇ ಒಂಥರ ಬಡ್ಕೊಳ್ಳೋದು. ಅವಾಗ ಹೋಗಿ ನೋಡಿ, ಬೇಕಾದರೆ ಅಲ್ಲಿ ಏನಾದರೂ ಒಂದಿರುತ್ತೆ. ನಮ್ಮ ಮೊದಲಿಂದ ಇದು ನಮ್ಮ ಊರಲ್ಲೆಲ್ಲರೂ ಕೋಳಿಗಳು ಬೆಳೆಸ್ತಾ ಇದ್ವಲ್ಲ, ಅಂದರೆ ಬೆಳೆಸೋದಲ್ಲ ಸಾಕ್ತಾ ಇದ್ವಲ್ಲ, ಆವಾಗ ಎಲ್ಲನೂ ಹಾಗೆ ಅಬ್ಸರ್ವ್ ಮಾಡಿ ರೂಢಿ. ಅದಕ್ಕೆ ಕೋಳಿ ಸೌಂಡ್ ಆಗೋಕ್ಕಿಲ್ಲ, ಓಡೋಗಿ ನೋಡೋದು ಏನು ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ನೋಡಿದ್ರ ಈ ಥರ ಇದ್ದಾವೆ. ಈ ನಡುವೆಯಲ್ಲಿ ತುಂಬ ದಿನವೇ ಆಯಿತು, ಅಂದರೆ ಈ ವಿಡಿಯೋ ಬರೋಷ್ಟೊಳಗೆ ಎಷ್ಟು ದಿನ ಆಗುತ್ತೋ ಏನೋ. ಇವತ್ತು ಬಂದ್ಬಿಟ್ಟು ಎಷ್ಟು ಡೇಟ್ ನೋಡ್ತೀನಿ ರೀ, ಫೆಬ್ರವರಿ 13, 13ನೇ ತಾರೀಕು. ನನ್ನ ಮಗನಿಗೆ 15ನೇ ತಾರೀಕು, ನಾಳೆ ಅಲ್ಲ ನಾಳೆದ್ದು ಇದಿದೆ, ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮು. ಇನ್ನು ಹೇಗೆ ಬರೀತಾನೇನೋ, ನನಗೆ ಭಯ 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 ಅಂತ ಹೇಳ್ತಾ ಇದ್ದ. ಚೆನ್ನಾಗಿ ಬರೀಲಿ.
ಹಂಗಂತ ನೀವು ವಿಶ್ ಮಾಡಿ ಫ್ರೆಂಡ್ಸ್ ನೋಡೋರು. ಇದು ಯಾವತ್ತಿಗೆ ಬರುತ್ತೋ ಏನೋ ಈ ವಿಡಿಯೋ ಈ ನಡುವೆ ಎಲ್ಲ ಹಾಕಿದ್ದು ಅಂದರೆ ಫ್ರೆಂಡ್ಸ್, ನನಗೆ ಹೇಗಂದರೆ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅದು ಅಂದರೆ ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಹೇಗೆ ಅಂತ ಹೇಳಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಡಿಸೈನು ಈ ಥರ ಇದೆ. ಇವತ್ತು ತೋರಿಸ್ದೆ ಅಲ್ವಾ, ಎಲ್ಲ ಫಿನಿಶ್ ಆದಮೇಲೆ ಈ ಥರ ಬಂದಿದೆ. ಚೆನ್ನಾಗಿತ್ತು. ಅಂದರೆ ಹಾಗೆ ತೋರಿಸ್ದೆ ಅಲ್ವಾ ಯಾವ ಥರ ಕಾಣುತ್ತೆ ಏನು ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋಸು, ಬ್ಲೌಸ್ ಡಿಸೈನ್ಸು ಎಲ್ಲನೂ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.